ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪೂಜಾರಿ ಶಿವರಾಜ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಅರ್ಜಿ ಸಲ್ಲಿಸುವುದು ಯಾವ ರೀತಿ, ಅದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನು ಎಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನೀವು ಪಡ್ಕೊಳ್ಬೋದು. ಸೊ ಈಗ ಮೊದಲೇದಾಗಿ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಎಂದು ತಿಳ್ಕೊಳ್ಳೋಣ. ಸೊ ಈಗ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅದಕ್ಕೆ ಕೂಡ ಸೀಲು ಸಿಗ್ನೇಚರ್ನ ಹಾಕ್ಸ್ಕೋಬೇಕು, ಹಾಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಬಿಟ್ಟು ಸ್ಕೂಲ್ ಅಥವಾ ಕಾಲೇಜು ಸಿಗ್ನೇಚರ್ನ ಮಾಡಿಸ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ಒಂದು ರಿಸಿಪ್ಟನ್ನು ಕೊಟ್ಟಿರ್ತಾರಲ್ಲ, ಫೀಸ್ ಕಟ್ಟಿರೋದು, ಸೊ ಆ ಒಂದು ರಿಸಿಪ್ಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಒಂದು ವೇಳೆ SC/ST ವಿದ್ಯಾರ್ಥಿಗಳಾಗಿದ್ದರೆ ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರು ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಈಗ ಬನ್ನಿ ಹೊಸ ಟ್ಯಾಬ್ಗೆ ಹೋಗೋಣ. ಸೊ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಬಂದ್ಬಿಟ್ಟು ಸೇವಾ ಸಿಂಧು ಪೋರ್ಟಲ್ ಅಂತ ಸರ್ಚ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಈಗ ನಾನು ಕೂಡ ಸೇವಾ ಸಿಂಧು ಪೋರ್ಟಲ್ ಅಂತ ಸರ್ಚ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಸೆಕೆಂಡ್ ಒನ್ ಸೇವಾ ಸಿಂಧು ಹೋಮ್ ಪೇಜ್ ಅಂತ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಈ ವೆಬ್ಸೈಟ್ಗೆ ಬರ್ಬೋದು. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಬಸ್ ಪಾಸ್ ಅಂತ ಬರುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಫಾರ್ KKRTC, ಸ್ಟೂಡೆಂಟ್ ಬಸ್ ಪಾಸ್ ಫಾರ್ KSRTC ಮತ್ತು NWKRTC ಅಂತ ಬರುತ್ತೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಕೊಳ್ಬೋದು. ಸೊ ನನಗೆ ಬೇಕಾಗಿರೋದು KKRTC, ಸೊ ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಲಾಗಿನ್ ಟು ಅಪ್ಲೈ ಫಾರ್ KKRTC ಅಂತ ಇದೆ. ಸೊ ಇಲ್ಲಿ ನಮಗೆ ಲಾಗಿನ್ ID ಮತ್ತು ಪಾಸ್ವರ್ಡ್ ಬೇಕಾಗತ್ತೆ. ಸೊ ಅದನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ. ಅದನ್ನು ನೋಡಿಕೊಂಡು ನೀವೇ ಖುದ್ದಾಗಿ ನಿಮ್ಮ ಒಂದು ಸೇವಾ ಸಿಂಧು ಪ್ಲಸ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಗ ನಾನು ಕೂಡ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಒಂದು ಯೂಸರ್ ಐಡಿಯನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೀವು ಕೂಡ ಅದನ್ನು ನೀವು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪಾಸ್ವರ್ಡ್ ಅಂತ ಕೆಳಗಡೆ ತೋರಿಸ್ತೆ. ಸೊ ನೀವು ಯಾರನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಯಾವ ಪಾಸ್ವರ್ಡ್ ಇಟ್ಟಿರ್ತೀರ ಆ ಒಂದು ಪಾಸ್ವರ್ಡ್ನ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಸೈಡಿಗೆ ಕ್ಯಾಪ್ಚಾ ಕೋಡ್ ಏನು ಕಾಣ್ತಾ ಇದೆಯಲ್ಲ ಅದನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಬರುತ್ತೆ, ಪ್ರೊಸೀಡ್ ಟು ಅಪ್ಲೈ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಸೊ ಆಗುತ್ತೆ, ಡಿಯರ್ ಸ್ಟೂಡೆಂಟ್ ಪ್ಲೀಸ್ ಅಪ್ಲೋಡ್ ಲೇಟೆಸ್ಟ್ ಫೋಟೋ ಇನ್ ಆಧಾರ್ ಕಾರ್ಡ್ ಆ್ಯಂಡ್ ದೆನ್ ಅಪ್ಲೈ ಫಾರ್ ಸ್ಟೂಡೆಂಟ್ ಪಾಸ್ ಅಂತ ತೋರಿಸುತ್ತೆ. ಓಕೆ ಕೊಡಿ. ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಸಿಟಿಜನ್ ಬಂದ್ಬಿಟ್ಟು ಇಂಡಿಯನ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಟೆಡ್ ಲೊಕೇಟೆಡ್ ಇನ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮೊಬೈಲ್ ನಂಬರು, ಸೊ ಇಲ್ಲಿ ನಿಮ್ಮ ಒಂದು ಚಾಲ್ತಿಯಲ್ಲಿರುವಂಥ 10 ಸಂಖ್ಯೆಯ ಮೊಬೈಲ್ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನನ್ನ ಒಂದು ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಇದೆ, ಸೊ ಆಧಾರ್ ಕಾರ್ಡಲ್ಲಿ ಆ ಒಂದು ನಂಬರ್ನ ಎಂಟ್ರಿ ಮಾಡ್ಕೊಳ್ತೀನಿ. ಸೈಡಿಗೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ SMS ಹೋಗಿರುತ್ತೆ ಅಂತ ಶೋ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು OTP ಬಂದಿರುತ್ತಲ್ಲ ಆ ಒಂದು OTPಯನ್ನು ನೀವು ಎಂಟ್ರಿ ಮಾಡಿಬಿಟ್ಟು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಈ ಒಂದು OTP 15 ನಿಮಿಷಗಳ ಕಾಲ ಅವಕಾಶ ಅಂದರೆ ವ್ಯಾಲಿಡಿಟಿ ಇರುತ್ತೆ ಸ್ನೇಹಿತರೆ, ಅಷ್ಟರೊಳಗೆ ನೀವು ವೆರಿಫಿಕೇಷನ್ ಮಾಡ್ಕೋಬೇಕು. ಓಕೆ, ಈಗ ನನಗೆ ಒಂದು OTP ಬಂದಿದೆ ಸ್ನೇಹಿತರೆ, ಆ ಒಂದು OTPಯನ್ನು ನಾನು ಎಂಟ್ರಿ ಮಾಡ್ಕೊಳ್ತೀನಿ. ನಿಮಗೆ ಕೂಡ OTP ಬಂದರೆ ಆ ಒಂದು OTPಯನ್ನು ಸರಿಯಾಗಿ ಎಂಟ್ರಿ ಮಾಡಿಕೊಂಡು ಕೆಳಗಡೆ ವ್ಯಾಲಿಡೇಟ್ ಅಂತ ಇದೆಯಲ್ಲ ಅದೊಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ವೆರಿಫೈಡ್ ಆಗುತ್ತೆ. ಓಕೆ ಕೊಡಿ ಸ್ನೇಹಿತರೆ. ಓಕೆ ಕೊಟ್ಟ ನಂತರ ನೆಕ್ಸ್ಟ್ ನಿಮಗಿಲ್ಲಿ ಕೋರ್ಸ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ಓಕೆನಾ. ಸೊ ಇದು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಯಾವ ಕೋರ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ನಾನು ಈಗ ಆಗ್ತಾ ಇರೋದು ಹೈಸ್ಕೂಲು ಸ್ಟೂಡೆಂಟ್ದು ಅಂದರೆ ಅದನ್ನು, ಸೊ ಹಾಗಾಗಿ ಹೈಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ದು ಯಾವ್ದು ಕ್ಯಾಟಗರಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಲಾಸ್ ಬಂದ್ಬಿಟ್ಟು ಈಗ ಈ ಒಂದು ವಿದ್ಯಾರ್ಥಿ 10th ಆಗಿರೋದ್ರಿಂದ ನಾನು 10th ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಧಾರ್ ಅಥೆಂಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಮ್ಮ ಒಂದು ಹೊಸ ಟ್ಯಾಬ್ಗೆ KYC ಸರ್ವಿಸು ಓಪನ್ ಆಗುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಕೇಳುತ್ತೆ. ಸೊ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಾನು ನಮೂದಿನೇ ಮಾಡ್ತಾ ಇದ್ದೀನಿ, ನೀವು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನನ್ನ ಮಾಹಿತಿ ನೀಡಿದ್ದಾನೆ ಅಂತ ಹೇಳ್ಬಿಟ್ಟು ಆಧಾರ್ ಮಾಹಿತಿ ನೀಡ್ತೀನಿ ಅಂತ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದೃಢೀಕರಣ ವಿಧಾನದ ಆಯ್ಕೆ ಮಾಡಿ ಅಂತ ಬರುತ್ತಲ್ಲ, ಸೊ ಇಲ್ಲಿ OTP ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ OTP ಪಡೆಯಿರಿ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ OTPಯನ್ನು SMS ಮೂಲಕ ಕಳಿಸಲಾಗಿದೆ ಅಂತ ಬರುತ್ತೆ. ಓಕೆ ಕೊಡಿ. ಈಗ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ
ಮೊಬೈಲ್ ಸಂಖ್ಯೆಗೆ 6 ಅಂಕಿಯ OTP ಬಂದಿರುತ್ತೆ. ಆ ಒಂದು OTPಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ನಾನು ಹೇಳುವಂತಹ ಮಾಹಿತಿ ಯಾವುದೇ ರೀತಿಯಾಗಿ ಅರ್ಥ ಆಗೋದಿಲ್ಲ. ಈಗ ನನಗೆ OTP ಬಂದಿದೆ, ಆ ಒಂದು OTPಯನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಎಂಟ್ರಿ ಮಾಡಿ. ನೆಕ್ಸ್ಟ್ ಸಲ್ಲಿಸಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಕ್ಲಿಕ್ ಹೇರ್ ಟು ರಿಟರ್ನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಡೈರೆಕ್ಟಾಗಿ ನಮಗೆ ಈ ಒಂದು ವೆಬ್ಸೈಟ್ಗೆ ಬಂದುಬಿಡುತ್ತೆ. ನೆಕ್ಸ್ಟ್ ಕ್ಲಿಕ್ ಹೇರ್ ಟು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಒಂದ್ಸರಿ. ಅದಾದ ನಂತರ ಮೇಲ್ಗಡೆ ಗೆಟ್ ಡಾಟಾ ಅಂತ ಇದೆಯಲ್ಲ ಡೀಟೇಲ್ಸು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ ಇರುವ ಡೇಟು ಮತ್ತು ಫೋಟೋ, ಡೇಟ್ ಆಫ್ ಬರ್ತು, ಅಡ್ರೆಸ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಫಾದರ್ ನೇಮು ಎಂಟಿ ಇದೆ, ಸೊ ಅದನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಈಗ ನಾವು ಫಾದರ್ ಹೆಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಕೆಳಗಡೆ ಈಗೆಲ್ಲ ಫಿಲ್ ಆಗಿದೆ. ಈಗ ಕ್ಯಾಟಗರಿ ಕೇಳ್ತಾ ಇದೆ, ಅಂದರೆ ಈ ಒಂದು ವಿದ್ಯಾರ್ಥಿ ಯಾವ SC ನ ಅಂತ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ವಿದ್ಯಾರ್ಥಿ ಅದರ್ಸ್ ಆಗಿರೋದ್ರಿಂದ, ಓಕೆ, ಅಂದರೆ OBC ಆಗಿರೋದ್ರಿಂದ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಇನ್ಸ್ಟಿಟ್ಯೂಷನ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ, ಅಂದರೆ ನೀವು ಈ ಒಂದು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ. ಸೊ ಇಲ್ಲಿ ಎಂಟರ್ ಸ್ಯಾಟ್ಸ್ ID ಅಂತ ಬರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಯ ಒಂದು ಸ್ಕೂಲಲ್ಲಿ ಕೊಟ್ಟಿರ್ತಾರಲ್ಲ ಸ್ಯಾಟ್ಸ್ ನಂಬರು, ಸೊ ಆ ಒಂದು ಸ್ಯಾಟ್ಸ್ ನಂಬರ್ನ ನೀವು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಆಗಿ ಡಾಟಾ ಫೆಚ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಆಟೋಮೆಟಿಕ್ ಆಗಿ ಡಾಟಾ ಫೆಚ್ ಆಗಿದೆ. ಓಕೆ, ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅಮೌಂಟ್ ಕೂಡ 0 ತೋರಿಸ್ತಾ ಇದೆ, ಕೌಂಟ್ರಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕೆಳಗಡೆ ಮೂವ್ ಮಾಡಿದಾಗ ಟ್ರಾವೆಲ್ ರೂಟ್ ಡೀಟೇಲ್ಸ್ ಅಂತ ಕೇಳ್ತಾಯಿದೆ. ಸೊ ನಿಯರೆಸ್ಟ್ ಡ್ರಾಪಿಂಗ್ ಪಾಯಿಂಟ್ ಅಂತ ಬರುತ್ತೆ. ಸೊ ಅಂದರೆ ನಿಮಗೆ ಎಲ್ಲಿ ಡ್ರಾಪ್ ಮಾಡೋದು ಅಂತ, ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಿಯರೆಸ್ಟ್ ಡ್ರಾಪ್ ಅಂದರೆ, ಓಕೆ, ಇವಾಗ ನಿಯರೆಸ್ಟು ಇಲ್ಲಿ ನಮಗೆ ಬರೋದು ಬೆಳಗಲ್ ಕ್ರಾಸ್ ಹತ್ರ ಬಿಡಬೇಕು. ಸೊ ಹಾಗಾಗಿ ನಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ದು ಯಾವುದು ಬರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಓಕೆ, ಅಪ್ಡೇಟ್ ಆಗೋದಕ್ಕೆ. ನೆಕ್ಸ್ಟ್ ವಯಾ ಪ್ಲೇಸು, ಸೊ ನಮಗೆ ಬೇಕಾಗಿರೋದು ಜಾನ್ಯಾಕುಂಟೆ ರೂಟ್ ಅಂತ ಇರುತ್ತೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸೋರ್ಸ್ ರೂರಲ್ ಆರ್ ಅರ್ಬಲ್ ಅಂತ ಕೇಳುತ್ತೆ. ಸೊ ನಾವು ಹಳ್ಳಿಯವರಾಗಿದ್ದರೆ ಸೊ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಡಿವಿಷನ್ ಅಂತ ಬರುತ್ತೆ. ಸೊ ನಮಗೆ ಬಳ್ಳಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ದಿ ಡಿಪೋ, ಸೊ ನಮಗೆ ಬಳ್ಳಾರಿ 1 ಬರುತ್ತೆ. ಆಮೇಲೆ ಕೌಂಟರು ಬಳ್ಳಾರಿ 1 ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವರ್ಡ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಮೇಲ್ಗಡೆ ಏನು ಕ್ಯಾಪ್ಚಾ ಕೋಡ್ ಕಾಣ್ತಾ ಇದೆಯಲ್ಲ ಆ ಒಂದು ಕ್ಯಾಪ್ಚಾ ಕೋಡನ್ನು ನಾವು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಮೂವ್ ಮಾಡೋಣ. ಮೂವ್ ಮಾಡಿದಾಗ ನಿಮಗೆ ಸಬ್ಮಿಟ್ ಅಂತ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಯರ್ ಸ್ಟೂಡೆಂಟ್ ಪ್ಲೀಸ್ ಚೆಕ್ ದಿ ಕಂಪ್ಲೀಟ್ ಡೀಟೇಲ್ಸ್ ಬಿಫೋರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಅಂತ ಬರುತ್ತೆ, ಓಕೆ ಕೊಡಿ. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ಸಬ್ಮಿಟ್ ಅಂತ ತೋರಿಸ್ತಾ ಇದೆ. ಅಂದರೆ ಯಾವುದೇ ರೀತಿಯಾಗಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಆಪ್ಷನ್ ಇರೋದಿಲ್ಲ ಅಂತ ತೋರಿಸುತ್ತೆ ಸ್ನೇಹಿತರೆ. ಓಕೆ, ನಮಗೆ ಇಲ್ಲಿ ಅಟ್ಯಾಚ್ ಅನೆಕ್ಸರ್ ಅಂತ ಕೆಳಗಡೆ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಈಗಾಗಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರುವಂಥ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಮೊದಲೇದಾಗಿ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ನು. ಸೊ ನಾನು ಈಗಾಗಲೇ ಬಸ್ ಪಾಸ್ ಫಾರಮನ್ನು ಫಿಲ್ ಮಾಡಿ ಸ್ಕೂಲ್ ಅಥವಾ ಕಾಲೇಜಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡಿರ್ತೀವಲ್ಲ ಆ ಒಂದು ಫಾರಮ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫೀಸ್ ಪೇಯ್ಡ್ ರಿಸಿಪ್ಟ್ ಅಂತ ಬರ್ತಾ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಅದನ್ನು ನಾನು ಕೂಡ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಂದು ಫೀಸ್ ರಿಸಿಪ್ಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರೂಫ್ ಆಫ್ ರೆಸಿಡೆಂಟ್ ಅಡ್ರೆಸ್ಗೆ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು ಚೂಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೀವು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಪನ್ ಅಂತ ಕೊಡ್ತಾ ಇದ್ದೀನಿ, ಆಟೋಮೆಟಿಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೇವ್ ಅನೆಕ್ಸರ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಬಂದಾಗ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು ಬಸ್ ಪಾಸ್ ಅಪ್ಲಿಕೇಶನ್ನು ರೈಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಎಕ್ಸ್ಪೋರ್ಟ್ ಟು PDF ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಅದು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಓಕೆ, ಈ ರೀತಿಯಾಗಿ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಇದನ್ನು ಪ್ರಿಂಟೌಟ್ನ ತೆಗೆದುಕೊಂಡುಬಿಟ್ಟು ಇದರ ಜೊತೆಗೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡು, ಬಸ್ ಪಾಸ್ ಫಾರ್ಮು, ಹಾಗೆ ಫೀಸ್ ರಿಸಿಪ್ಟು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಎಲ್ಲ ತಗೊಂಡು ನಿಮ್ಮ ಒಂದು ಡಿಪೋ ಯಾವುದು ಬರುತ್ತೆ ಆ ಒಂದು ಡಿಪೋಗೆ ಹೋಗಿ ಕೊಟ್ಬಿಟ್ರೆ ನಿಮಗೆ 2-3 ದಿನದಲ್ಲಿ ಪಾಸನ್ನು ಕೊಡ್ತಾರೆ ಸ್ನೇಹಿತರೆ. ಅಲ್ಲಿ ಕೂಡ ಯಾವುದೇ ರೀತಿಯಾಗಿ ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಚಿತ ಬಸ್ ಪಾಸನ್ನು ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.